ಆಲ್ ದ ಬೆಸ್ಟ್ ಹನುಮಂತ್. ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತಾರೆ ಬಿಗ್ ಬಾಸ್? ನಾ ಬಿಗ್ ಬಾಸ್ ಅಲ್ಲಿ ಹನುಮಂತು ಇಷ್ಟ. ಹನುಮಂತ ಏನಕ್ಕೆ ನಮ್ಮ ಹಳ್ಳಿ ಇದರಲ್ಲಿ ಚೆನ್ನಾಗಿ ಇದ್ ನಾಡ್ತಿದ್ದಾನ ಹಂಗಾಗಿ ಅವ್ನ ಇಷ್ಟ ನಮಗೆ. ಆಟ ಚೆನ್ನಾಗಿ ಆಡ್ತಾರೆ. ಯಾಕೆ ಇಷ್ಟ ಆಗ್ತಾರೆ? ಹನುಮಂತು ತುಂಬಾ ಸೆನ್ಸಿಟಿವ್ ಇದ್ದಾನೆ, ಪಾಸಿಟಿವ್ ಚೆನ್ನಾಗಿ ಆಡ್ತಾನೆ. ಎಲ್ಲರೂ ಇಷ್ಟ ಆಗಲ್ಲ, ಹನುಮಂತ ಗೆಲ್ಬೋದು. ಅವ್ರ ಸಾಂಗ್ ಚೆನ್ನಾಗಿರ್ತವೆ, ಅವರ ಸಾಂಗ್ಗಳು ಚೆನ್ನಾಗಿರ್ತವೆ, ಅವ್ರು ಮಾಡೋ ಇದು ಚೆನ್ನಾಗಿದೆ. ಅಷ್ಟು ತಿಳುವಳಿಕೆ ಇಲ್ಲ ಅಂದ್ರೂ ಅವ್ರ ಬುದ್ಧಿ ಶಾರ್ಪ್ ಇದೆ. ಯಾರು ಇಷ್ಟ ಆಗಲ್ಲ ಬಿಗ್ ಬಾಸ್? ಯಾರು ಇಷ್ಟ ಆಗಲ್ಲ ಅಂದ್ರೆ ಭವ್ಯಗೌಡ ಅಂತಲ್ಲ, ಎಲ್ಲರೂ ಇಷ್ಟನೇ. ಎಕ್ಸ್ಪೆಷಲಿ ಹೇಳ್ಬೇಕು ಅಂದ್ರೆ ನಮ್ಮ ಹನುಮಂತು ಬರಬೇಕು, ವಿನ್ ಆಗಬೇಕು ಅನ್ನೋದು ನಮಗೆ ಇಷ್ಟ ಅಷ್ಟೇ. ಭವ್ಯಗೌಡ ಯಾಕೆ ಇಷ್ಟ ಆಗಲ್ಲ ಅವ್ರು? ಅವರು ಐಶುನ ಸ್ವಲ್ಪ ಟಾರ್ಗೆಟ್ ಮಾಡಿದ್ರಲ್ಲ, ಅದಕ್ಕೆ ಇಷ್ಟ ಆಗಲ್ಲ. ಭವ್ಯಗೌಡ ಯಾಕೆ? ಅವಳು ತುಂಬಾ ಮೋಸದಾಟ ಆಡಿದಾಳೆ, ಅದಕ್ಕೆ. ಎಲ್ಲರೂ ಇಷ್ಟನೇ, ಅದು ಗೆಲುವಿನ ಮೇಲೆ ಇದಾಗುತ್ತಲ್ಲ. ಟಾಪ್ 3 ನಿಮ್ಮ ಪ್ರಕಾರ ಯಾರು ಬರ್ಬೋದು? ಟಾಪ್ 3ಯಲ್ಲಿ ಇವನು ರಜತ್ ಗೌಡ, ಆಮೇಲೆ ಹನುಮಂತು, ಮತ್ತೆ ಇದು ಅಲ್ಲ ಇವನ ಹೆಸರೇನು ಅಲ್ಲ, ಇವನು ಹನುಮಂತ ಜೊತೆ ಇರ್ತಾನಲ್ಲ ಧನರಾಜು, ಅವ್ನು ಬರ್ಬೋದು ಅನ್ಸಿಕೆ, ನಮ್ಮ ಅನ್ಸಿಕೆ. ಯಾರು ವಿನ್ ಆಗ್ಬೇಕು? ಹನುಮಂತನೇ ವಿನ್ ಆಗ್ಬೇಕು. ಫೈನಲ್ ಟಾಪ್ 2 ಉಳಿಬೇಕಂದ್ರೆ ಯಾರು? ಟಾಪ್ 2 ತ್ರಿವಿಕ್ರಮ್. ಮತ್ತೆ ಹನುಮಂತು ಟಾಪ್. ವಿನ್ ಆಗಲೇಬಾರ್ದು ಅಂತ ಇದ್ರೆ ವಿನ್ ಆಗ್ಬಾರ್ದು ಅಂದ್ರೆ ಎಲ್ಲರೂ ಆಗ್ಬೇಕು, ಆದ್ರೆ ಹೇಳ್ಬೇಕು ಅಂದ್ರೆ ನಮಗೆ ಹನುಮಂತನೇ ಆಗ್ಬೇಕು. ಯಾರು ವಿನ್ ಆಗ್ಬೇಕು? ಹನುಮಂತು. ವಿನ್ ಆಗಲೇಬಾರ್ದು ಅಂತ ಇದ್ರೆ ಯಾರು? ಭವ್ಯಗೌಡ. ಯಾರು ವಿನ್ ಆಗ್ಬೇಕು? ವಿನ್ ಆಗ್ಬೇಕು ಹನುಮಂತು. ವಿನ್ ಆಗಲೇಬಾರ್ದು ಅಂತ ಇದ್ರೆ ಭವ್ಯಗೌಡ. ಹನುಮಂತು. ಹೇಳಿ. ಹನುಮಂತಗೆ ಹನುಮಂತಿಗೆ ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್. ಹನುಮಂತು ವಿನ್ ಆಗಿ ಬರ್ಲಿ. ಆಲ್ ದ ಬೆಸ್ಟ್. ಅವರಿಗೆ ಹನುಮಂತ್. ಮೇಡಮ್, ಆಲ್ ದ ಬೆಸ್ಟ್ ಹನುಮಂತು. ಮೇಡಮ್ ಪುಟ ಆಲ್ ದ ಬೆಸ್ಟ್ ಹನುಮಂತ. ಹನುಮಂತ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಹನುಮಂತ್. ಆಲ್ ದ ಬೆಸ್ಟ್ ಹನುಮಂತು. ಆಲ್ ದ ಬೆಸ್ಟ್ ಮೇಡಮ್, ಹನುಮಂತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.